ನಿಲ್ಸ ಆನೆ 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 ಏಯ್ ಅಲ್ಲಿ ನೋಡಲ್ಲಿ ಮರದ ಪಕ್ಕ. ಏಷ್ಯಾದ ಎರಡನೇ ಅತಿ ಹೆಚ್ಚು ಆನೆಗಳಿರೋ ಆಕಾಶದ ಗಡಿಯನ್ನೇ ಮುಟ್ಟೋ ಈ ಜಾಗನೊಂದ್ಸಲ ನೋಡಿ. ಇಲ್ಲಿನ ಒಂದು ವ್ಯೂ ಪಾಯಿಂಟ್ ನೋಡಿ ಈ ಥರ ಕಾಣಿಸುತ್ತೆ. ನೀವೇನಾದರೂ ಹೊಸದಾಗಿ ಮದುವೆ ಆಗಿದ್ರೆ ಅಥವಾ ಹನಿಮೂನ್ಗೆ ಹೋಗ್ಬೇಕು ಅಂದರೆ ಎಲ್ಲ ಪ್ರೇಮ ಪಕ್ಷಿಗಳು ಬಂದು ಇಲ್ಲಿ ಕೂತಿದ್ದಾವೆ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಸುತ್ತ ಯಾವುದಾದ್ರೂ ಪ್ರಾಣಿಗಳು ಬಂದರೆ ಇಲ್ಲಿಂದನೇ ನೋಡ್ಬೋದು ನೀವು. ಕಾಡಿನ ಮಧ್ಯೆ ಇರುವಂತಹ ಒಂದು ಊರು. ಜೀಪ್ ಸಫಾರಿಗೆ ಹೋಗ್ಬೋದು ನೀವು. ಸೊ ಗೈಸ್, ಇವಾಗ ನಾವಿದ್ದೀವಿ ಏಷ್ಯಾದಲ್ಲೇ ಎರಡನೇ ಅತಿ ಹೆಚ್ಚು ಆನೆಗಳಿರುವಂತಹ ಕಾಡು ನಮ್ಮ ಬಿಯರ್ ಹಿಲ್ಸ್ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ. ಬಿಯರ್ ಹಿಲ್ಸ್ಗೆ ಇದು ಎಂಟ್ರೆನ್ಸ್. ಇದು ಸೊ ಗೈಸ್, ಇದೇ ನೋಡಿ ಬಿಆರ್ ಹಿಲ್ಸ್, ಬಿಳಿಗಿರಿ ರಂಗನ ಬೆಟ್ಟ ಟಾಪಲ್ಲಿದ್ದೀವಿ. ಸೊ ಅಲ್ಲಿ ಮೇಲ್ಗಡೆಗೆ ಹೋದರೆ ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಗೋಪುರ ಇದೆಯಲ್ಲ, ಗೋಪುರದಿಂದ ಆ ಕಡೆ ವ್ಯೂ ಪಾಯಿಂಟ್ ಇದೆ. ಹಾಗೆ ಈ ಕಡೆಗೆ ಬಂದರೆ ಇದು ದೇವಸ್ಥಾನ. ಇದು ನೋಡಿ ಹಿಂದೆ ಗರ್ಭಗುಡಿ ಇದೆ, ಸುತ್ತ ವ್ಯೂ ಪಾಯಿಂಟ್ ಇದೆ. ಓಕೆ, ನೋಡೋಣ ಬನ್ನಿ. ಸೊ ವ್ಯೂ ನೋಡಿ ಇಲ್ಲಿಂದ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಬಿಳಿಗಿರಿ ರಂಗನ ಬೆಟ್ಟದ ಒಂದು ವ್ಯೂ ಪಾಯಿಂಟ್ ಇದು. ನೀವು ಬೆಳಿಗ್ಗೆನೆ ಬಂದರೆ ಇಲ್ಲೆಲ್ಲ ಫುಲ್ ಕ್ಲೌಡ್ ಇರುತ್ತೆ. ಬಟ್ ಇವಾಗ ಬಿಸಿಲಿರೋದ್ರಿಂದ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಸೊ ಇಲ್ಲಿ ನೋಡಿ, ನೀವು ದೂರದಿಂದ ಇಲ್ಲಿಗೆ ಬರ್ತೀರಾ ಅಂದರೆ ಇಲ್ಲಿ ಅನ್ನ ದಾಸೋಹ ಕೂಡ ಇದೆ. ಅಂದರೆ 12:30 2 ಗಂಟೆ ತನಕ ಮಾತ್ರ ಇಲ್ಲಿ ದಾಸೋಹದ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ವಾವ್, ಬಿಳಿಗಿರಿ ರಂಗನ ಬೆಟ್ಟದ ಒಂದು ಊರಿದು. ಅಂದರೆ ಬಿಆರ್ ಹಿಲ್ಸ್ ಅಂತೀವಲ್ಲ, ಒಂದು ಸಣ್ಣ ಹಳ್ಳಿ ನೋಡಿ. ಇಲ್ಲೊಂದು ಸ್ವಲ್ಪ ಮನೆಗಳಿದ್ದಾವೆ, ಅಲ್ಲಿ ಸ್ವಲ್ಪ ಮನೆಗಳಿದ್ದಾವೆ, ಅಲ್ಲಿ ಸ್ವಲ್ಪ ಇದೆ, ಅಲ್ಲೊಂದು ಕೆರೆ ಇದೆ, ಇಲ್ಲೊಂದು ಸ್ವಲ್ಪ ಮನೆಗಳಿದ್ದಾವೆ. ಅಂದರೆ ಇಲ್ಲಿನ ಒಂದು ಗಿರಿಜನಗಳ ಮನೆಗಳಿದೆಲ್ಲ. ಸುತ್ತ ಯಾವುದೇ ಸಿಟಿ ಆಗಲಿ ಯಾವುದೇ ಊರಾಗಲಿ ಇಲ್ಲ. ಅಂದರೆ ಇದೊಂದು ಬಿಆರ್ ಹಿಲ್ಸ್ ಅಂದರೆ ಕಾಡಿನ ಮಧ್ಯೆ ಇರೋಂತಹ ಒಂದು ಊರು ಅನ್ನೋದಕ್ಕಿಂತ ಒಂದು ಸಣ್ಣ ಹಳ್ಳಿ. ನೀವೇನಾದರೂ ಹೊಸದಾಗಿ ಮದುವೆ ಆಗಿದ್ರೆ ಅಥವಾ ಹನಿಮೂನ್ಗೆ ಹೋಗ್ಬೇಕು ಅಂದರೆ ಎಲ್ಲ ಪ್ರೇಮ ಪಕ್ಷಿಗಳು ಬಂದು ಇಲ್ಲಿ ಕೂತಿದ್ದಾವೆ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಬಿಆರ್ ಹಿಲ್ಸ್ಗೆ ಮೇಯ್ನ್ ವ್ಯೂ ಪಾಯಿಂಟ್ ನೋಡಿದೆ ನೋಡ್ರಿ. ಇಲ್ಲಿನ ಒಂದು ವ್ಯೂ ಪಾಯಿಂಟ್ ನೋಡಿ ಈ ಥರ ಕಾಣಿಸುತ್ತೆ. ನೀವು ಜಾಸ್ತಿ ಮಂಜು ಅಥವಾ ಮೋಡಗಳನ್ನ ನೋಡ್ಬೇಕಂದ್ರೆ ಬೆಳಿಗ್ಗೆನೆ ಬನ್ನಿ. ಬೆಳಿಗ್ಗೆನೆ ಬಂದರೆ ಮಂಜು ಮೋಡ ಎಲ್ಲ ಇದಕ್ಕೆ ನಮ್ಮ ಕೆಳಗಿರುತ್ತೆ, ನಾವು ಮೇಲಿರ್ತೀವಿ. ಅದಂತೂ ಇನ್ನೂ ಅದ್ಭುತವಾಗಿರುತ್ತೆ. ಅಂದರೆ ನೀವು ಸುತ್ತ ವ್ಯೂ ಪಾಯಿಂಟ್ಸ್ಗಳನ್ನು ನೋಡ್ಬೇಕಂದ್ರೆ, ಸುತ್ತ ವ್ಯೂ ಅಂದರೆ ಅಲ್ಲಿ ಏನಿದೆ ಅಂತ ನೋಡ್ಬೇಕಂದ್ರೆ ಈವ್ನಿಂಗ್ ಟೈಮ್ ಬರ್ಬೋದು. ಇಲ್ಲಿ ನೋಡಿ, ಸುತ್ತ ನೀವು ಎಷ್ಟು ಕಣ್ಣು ಹಾಯಿಸ್ತೀರೋ ಅಲ್ಲಿ ತನಕನೂ ಫಾರೆಸ್ಟ್ ಕಾಣಿಸುತ್ತೆ. ಇಲ್ಲಿಂದ ಬೆಟ್ಟ ಗುಡ್ಡ ಕಾಡು ಕೆರೆ ಎಲ್ಲ ಇಲ್ಲಿಂದ ಕಾಣಿಸುತ್ತೆ. ಅಂದರೆ ನೀವು ಇಲ್ಲಿ ನೋಡಿ ಬಿಆರ್ ಹಿಲ್ಸ್ ನೋಡಿ ಹಿಂಗೆ ಬರ್ತೀರಾ, ಮೇಲ್ಗಡೆ ಅಲ್ಲಿ ದೇವಸ್ಥಾನ ಇದೆ. ಮೇನ್ ವ್ಯೂ ಪಾಯಿಂಟ್ ನೋಡಿ ಇಲ್ಲಿದೆ. ಬಿಆರ್ ಹಿಲ್ಸ್ ಬರೋರೆಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ಶೂಟಿಂಗ್ ಮಾಡ್ಕೊಂಡೆಲ್ಲ ಹೋಗ್ತಾರೆ ಇಲ್ಲಿಂದ. ಸೊ ಗೈಸ್, ಇವಾಗ ನಾವಿದ್ದೀವಿ ಏಷ್ಯಾದಲ್ಲೇ ಎರಡನೇ ಅತಿ ಹೆಚ್ಚು ಆನೆಗಳಿರುವಂತಹ ಒಂದು ಜಾಗ ನಮ್ಮ ಕೇಗುಡಿಲಿದ್ದೀವಿ.
ಬರ್ತೀವಿ. ಹಂಗೆ ಬಂದರೆ ಇಲ್ಲೆಲ್ಲ ಫುಲ್ಲು ಈ ಕಡೆ ಮತ್ತು ನೋಡಿ ಈ ಕಡೆ ಎಲ್ಲ ಕ್ವಾರ್ಟರ್ಸ್ಗಳಿದ್ದಾವೆ. ಸೆಂಟ್ರಲ್ ಒಂದು ಕೆರೆ ಇದೆ, ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾಗಳು. ಅಲ್ಲಿಂದ ಜೀಪ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ತನಕ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 450 ರೂಪಾಯಿ ಚಾರ್ಜ್ ಮಾಡ್ತಾರೆ ಸಫಾರಿಗೆ. ಸೊ ನೀವೇನಾದರೂ ಸಫಾರಿ ಮಾಡಬೇಕಂದ್ರೆ ಈ BR ಹಿಲ್ಸಿಗೆ ಬಂದರೆ, BR ಹಿಲ್ಸಿಂದ ಒಂದು 18 ಕಿಲೋಮೀಟ್ರ್ ಬಂದರೆ ಈ ಕೆ ಗುಡಿಯಿಂದ ಸಫಾರಿಗೆ ಹೋಗ್ತೀನಿ ಅಂದರೆ ಹೋಗ್ಬೋದು. ಇಲ್ಲಿ 2 ಆನೆಗಳಿದ್ವು ಫಸ್ಟು. ಆ 2 ಆನೆಯಲ್ಲಿ ಒಂದು ಆನೆ ರೀಸೆಂಟಾಗಿ ತೀರ್ಕೊಂತು, ಇನ್ನು ಒಂದು ಆನೆ ಇದೆ ಇಲ್ಲಿ, ಗಜೇಂದ್ರ ಅಂದ್ಬಿಟ್ಟು ಒಂದು ಆನೆ ಇದೆ. ಸೊ ಆ ಆನೆ ಇದೇ ಜಾಗದಲ್ಲಿ ಲಾಸ್ಟ್ ಟೈಮ್ ಬಂದಿದ್ದಾಗ ಇದೇ ಜಾಗದಲ್ಲಿತ್ತು, ಬಟ್ ಇವಾಗಿಲ್ಲ. ಅದು ಅಂದರೆ ಮಸ್ತಿಗೆ ಬಂದಿದೆಯಂತೆ. ಸೊ ಅದಕ್ಕೋಸ್ಕರ ಅದನ್ನು ಕಾಡಲ್ಲೇ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಆ ಗಜೇಂದ್ರ ಅಂತ ಆನೆ ಇದೆಯಲ್ಲ, ಆನೆಗೆ ಹುಲ್ಲು ಮತ್ತು ಎಲ್ಲ ಒಂದು ಅಡುಗೆಗಳನ್ನು ಮಾಡಿ ಇಲ್ಲಿಂದನೇ ಆ ಆನೆಗಳಿಗೆ ತಿನ್ನಿಸೋದು. ಸೊ ಇಲ್ಲಿದೆಯಲ್ಲ, ಇದು ಆನೆಗಳಿಗೆ ನೀರು ಕುಡಿಸೋಕೆ ಮಾಡಿರೋಂತಹ ಒಂದು ತೊಟ್ಟಿ. ನೀವೇನಾದರೂ ಆನೆಗಳನ್ನು ನೋಡಬೇಕಂತ ಬಂದರೆ ಇಲ್ಲಿಗೆ, ಆನೆಗಳು ಯಾವಾಗಲೂ ಸಿಗೋದಿಲ್ಲ ಇಲ್ಲಿ. ಅಂದರೆ ಇಲ್ಲಿ ಇರೋದೇ ಒಂದು ಆನೆ. ಫಸ್ಟ್ 2 ಆನೆ ಇತ್ತು, ಒಂದು ಆನೆ ತೀರೋದ ಮೇಲೆ ಗಜೇಂದ್ರ ಅಂದ್ಬಿಟ್ಟು ಒಂದು ಆನೆ ಇದೆ. ನೀವು ಒನ್ ಡೇ ಏನಾದರೂ ಟ್ರಿಪ್ಪಿಗೆ ಬರ್ತೀನಿ ಅಂದರೆ ಚಾಮರಾಜನಗರದಲ್ಲಿ BR ಹಿಲ್ಸ್ ಮತ್ತು ಕೆ ಗುಡಿ ಈ ಒಂದು ಬೆಸ್ಟ್ ಪ್ಲೇಸು. ನೀವು BR ಹಿಲ್ಸ್ಗೆ ಬನ್ನಿ. BR ಹಿಲ್ಸಿಂದ ಒಂದು 18 ಕಿಲೋಮೀಟ್ರು ಇಲ್ಲಿಗೆ ಬಂದರೆ ಈ ಒಂದು ಕೆ ಗುಡಿಗೆ ಬರ್ತೀರಾ. ಇಲ್ಲಿಂದ ನೀವು ಸಫಾರಿ ಕೂಡ ಹೋಗ್ಬೋದು. ಎಲ್ಲರೂ ಸಫಾರಿಗೆ ಹೋಗಿ ಬರ್ತಾವ್ರೆ. ನೀವೇನಾದರೂ ಇಲ್ಲಿಗೆ ಬರ್ತೀನಿ ಅಂದರೆ ಫ್ಯಾಮಿಲಿ ಸಮೇತ ಬನ್ನಿ, ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ನೋಡ್ರಿ ಎಲ್ಲರೂ ಎಂಜಾಯ್ ಮಾಡ್ತಾವ್ರೆ. ನೀವೇನಾದರೂ BR ಹಿಲ್ಸ್ ಕೆ ಗುಡಿಗೆ ಯಳಂದೂರು ಮುಖಾಂತರ ಹೋಗ್ತಾ ಇದ್ದೀರಾ ಅಂದರೆ ಇದೊಂದು ಕೆರೆನ ನೋಡ್ಕೊಂಡು ನೀವು ಮುಂದೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಸುತ್ತ ಯಾವುದಾದ್ರೂ ಪ್ರಾಣಿಗಳು ಬಂದರೆ ಇಲ್ಲಿಂದನೇ ನೋಡ್ಬೋದು ನೀವು. ಆನೆ 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 ಅಲ್ಲಿ ನೋಡಲ್ಲಿ. ಏಯ್ ಅಲ್ಲಿ 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 ನೋಡಲ್ಲಿ ಮರದ ಪಕ್ಕ ಅಲ್ಲಿ ಬರ್ತಾಯಿದೆ ನೋಡಲ್ಲಿ. ಸದ್ದು ಮಾಡಬೇಡ, ಇದು ಸದ್ದು ಮಾಡಬೇಡ. ರೋಡ್ ದಾಟೋದಂತ ನಾವು ಮುಂದೆ ಹೋಗೋದು ಬೇಡ, ಇಲ್ಲೇ ಇರು. ನಿಧಾನಕ್ಕೆ ಹೋಗ್ತಾವೆ ನಾವು. 2 ದೊಡ್ಡದು, ಒಂದು ಚಿಕ್ಕದು, 3 ಆಗಬೇಕು ನಾವು. ಈ ಥರ ಈ ಸಿಚುವೇಶನಲ್ಲಿ ಹೌದು ರಸ್ತೆ ದಾಟಿ ಹೋಗೋ ತನಕ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೋಬೇಕಷ್ಟೆ. KSRTC ಬಸ್ ಬರ್ತೈತೆ ನಾವು. ಬಸ್ಸಾ? ಹಾಂ, ಬಸ್ ಬರ್ತಾ ಹೋಗಮ್ಮ. ಇರು ಬಸ್ ಬಂದ್ಬಿಡ್ಲಿ.